ಇಂದಿನ ದೇವರು ಕವಿತೆಯು ಕುವೆಂಪು ಅವರ ವೈಚಾರಿಕತೆ ಹಾಗೂ ರಾಷ್ಟ್ರಪ್ರಜ್ಞೆ ಕಣ್ಣು ಕುಕ್ಕುವಂತೆ ವ್ಯಕ್ತವಾದ ಒಂದು ಮಹತ್ವದ ರಚನೆ. ಈ ಕವಿತೆಯು ಸಮಾಜದಲ್ಲಿ ಹಾಸುಹೊಕ್ಕಾಗಿರುವ ಮೂಢನಂಬಿಕೆಗಳು ಮತ್ತು ದಾಸ್ಯ ಮನೋಭಾವವನ್ನು ಕಿತ್ತೊಗೆದು ದೇಶಭಕ್ತಿಯನ್ನು ಬಿತ್ತುವ ದಿಟ್ಟ ಪ್ರಯತ್ನವಾಗಿದೆ. ಕವಿತೆಯು 100 ದೇವರನ್ನೆಲ್ಲ ನೂಕಾಚೆ ದೂರ ಎಂಬ ಆಶಯದೊಂದಿಗೆ ಆರಂಭವಾಗುತ್ತದೆ. ಕುವೆಂಪು ಅವರು ಈ ಹಿಂದಿನ ದೇವರುಗಳನ್ನು ಸಂಪೂರ್ಣವಾಗಿ ತಿರಸ್ಕರಿಸಬೇಕು ಎಂದು ಇಲ್ಲಿ ಒತ್ತಿ ಹೇಳಿದ್ದಾರೆ. ಕವಿಯ ಕರೆ ಏನೆಂದರೆ, ನೂರಾರು ದೇವರುಗಳನ್ನು ಸೃಷ್ಟಿಸಿ ಪೂಜಿಸುವುದಕ್ಕಿಂತ ನಮ್ಮ ತಾಯಿನಾಡಾದ ಭಾರತ ದೇಶವನ್ನು ಪೂಜಿಸುವುದು ಸದ್ಯದ ಅಗತ್ಯವಾಗಿದೆ ಎಂಬುದು. ಈ ತಿರಸ್ಕಾರಕ್ಕೆ ಕಾರಣಗಳನ್ನು ಕವಿ ಪಟ್ಟಿ ಮಾಡುತ್ತಾರೆ. ಶತಮಾನಗಳ ಕಾಲ ಬರಿಯ ಜಡಶಿಲೆಯ ಪೂಜಿಸಿದ್ದೇ ಆಯಿತು, ಹಾವುಗಳಿಗೆ ಹಾಲು ಎರೆದು ಉಣಿಸಿದ್ದೇ ಆಯಿತು, ಬಿಸಿಲು ಮಳೆ ಗಾಳಿ ಬೆಂಕಿಗಳನ್ನೆಲ್ಲ ಬೇಡಿಯಾಯಿತು. ಅತ್ಯಂತ ಹೃದಯ ವಿದ್ರಾವಕವಾದ ಸಂಗತಿ ಎಂದರೆ ದಾಸರನ್ನು ಪೂಜಿಸಿಯೇ ದಾಸ್ಯವಾಯಿತು. ಕವಿತೆಯುದ್ದಕ್ಕೂ ಬರುವ ಆಶ್ಚರ್ಯಸೂಚಕ ಚಿಹ್ನೆಗಳು ಕವಿಯ ತಿರಸ್ಕಾರ, ಅಸಮಾಧಾನ, ಬೇಸರ, ಜಿಗುಪ್ಸೆಯ ಭಾವಗಳನ್ನು ತುಂಬಿವೆ. ನಮ್ಮ ಜನ ಮಾಡಬಾರದ ಕಾರ್ಯಗಳಲ್ಲಿ ತಮ್ಮ ಸಮಯ, ಹಣ ಮತ್ತು ಶಕ್ತಿಯನ್ನು ವ್ಯಯ ಮಾಡುತ್ತಿದ್ದಾರೆ ಎಂಬ ನೋವು ಕವಿಯನ್ನು ಕಾಡಿದೆ. ಹಳೆಯ ದೇವತೆಗಳ ಸ್ಥಿತಿಯನ್ನು ಕವಿ ವಿಡಂಬನಾತ್ಮಕವಾಗಿ ಚಿತ್ರಿಸಿದ್ದಾರೆ. ಹಲವು ದೇವತೆಗಳು ಜಡವಾಗಿ ನಿದ್ರೆ ಮಾಡುತ್ತಿವೆ, ಕೆಲವರಿಹರು ಕಲ್ಲಾಗಿ ಬಿದ್ದವರು, ಇನ್ನು ಕೆಲವರು ಕ್ಲೀಬತನದಲ್ಲಿ ತಮ್ಮ ಪೌರುಷವನ್ನೆಲ್ಲ ಮರೆತು ಸತ್ತೇ ಹೋದಂತಿಹರು. ಈ ದೇವತೆಗಳ ಗುಡಿಗಳು ಹಾಳಾಗಿವೆ, ಅವುಗಳ ನುಡಿ ಮಡಿದು ಹೋಯಿತು ಮತ್ತು ಅವುಗಳನ್ನು ನಂಬಿದ ನಮಗೆ ಬೀಳುಗತಿಯಾಯಿತು. ಕವಿ ಆಕ್ರೋಶಕ್ಕೆ ಒಳಗಾಗುವುದು ಧರ್ಮದ ಹೆಸರಿನಲ್ಲಿ ಬಡಜನರನ್ನು ಮತ್ತು ಅಜ್ಞಾನಿಗಳನ್ನು ಶೋಷಣೆ ಮಾಡಲು ದೇವಸ್ಥಾನಗಳು ಆಕರಗಳಾಗಿರುವುದಕ್ಕೆ. ಗುಡಿಯೊಳಗೆ ಆರಾಮವಾಗಿರುವ ಭಕ್ತರ ರಕ್ತವ ಹೀರಿ ಕೊಬ್ಬಿಹರನ್ನೆಲ್ಲ ಅಥವಾ ಶೋಷಣೆಯಲ್ಲಿ ತೊಡಗಿರುವವರ ಬಗ್ಗೆ ಕವಿ ಉಗ್ರವಾಗಿ ಮಾತನಾಡಿದ್ದಾರೆ. ಕುವೆಂಪು ಅವರ ಕರೆ ಕಠಿಣವಾಗಿದೆ. ಅಂತಹ ಶೋಷಕರನ್ನು ದೇವಸ್ಥಾನಗಳ ಗಂಟೆ ಜಾಗಟೆಗಳಿಂದ ಬಡಿದು ಕುತ್ತಿಗೆ ಹಿಡಿದು ಶಂಖಗಳ ಸಹಾಯದಿಂದ ಸಮುದ್ರದ ತಳಭಾಗಕ್ಕೆ ತಳ್ಳಬೇಕು. ಈ ಅವ್ಯವಸ್ಥೆ ಮತ್ತು ಮೌಢ್ಯತೆಯ ಬೆನ್ನು ಮುರಿದು ನಾವೀಗ ಜೀವದಾತೆಯನ್ನೆಂದು ಕೂಗಬೇಕು. ಈ ಹೊಸ ದೇವತೆ ಬೇರೆ ಯಾರೂ ಅಲ್ಲ, ಭಾರತಾಂಬೆಯೇ ದೇವಿ ನಮಗಿಂದು ಪೂಜಿಸುವ ಭಾರ. ಭಾರತಾಂಬೆಯೇ ನಮಗಿಂದು ಜೀವನದ ದೇವತೆಯು, ಆಕೆಯೇ ವಿಶ್ವರೂಪಿಣಿ, ವಿಶ್ವಮುಖಿ ಹೈ. ಇನ್ನು ಮುಂದೆ ಜೀವಜಾತೆಯನ್ನು ಕೋರಬೇಕು, ಜೀವರಹಿತ ಪ್ರತಿಮೆಗಳ ಮುಂದೆ ಹತ್ತುದ್ದು ಸಾಕು. ಕವಿಯ ವೈಚಾರಿಕತೆಯ ಉತ್ತುಂಗ ಇಲ್ಲಿ ವ್ಯಕ್ತವಾಗುತ್ತದೆ. ಶಿಲೆಯ ಮೂರ್ತಿಗೆ ನೈದ ಕಲೆಯ ಹೊದಿಕೆಯನ್ನು ಒಯ್ದು ಚಳಿಯು ಮಳೆಯಲ್ಲಿ ನವೆವ ತಾಯಿಗೆ ಹಾಕು ಎಂದು ಕವಿ ಜನರಿಗೆ ಕರೆ ನೀಡಿದ್ದಾರೆ. ನಿಜವಾದ ಪೂಜೆ ಮತ್ತು ಸ್ವಾತಂತ್ರ್ಯದ ಆಶಯ ಏನು ಅಂತ ಕವಿ ಇಲ್ಲಿ ಹೇಳಿದ್ದಾರೆ. ತಾಯಿ ಸಂತೋಷಕ್ಕೆ ಈಡಾಗುವುದು ಯಾವುದರಿಂದ ಎಂಬುದನ್ನು ಕವಿ ಸ್ಪಷ್ಟಪಡಿಸಿದ್ದಾರೆ. ನಮ್ಮೆಲ್ಲರ ಅಂಗಗಳೇ ನಮ್ಮ ಅಂಬೆಯ ಅಂಗವೈ, ನಮ್ಮ ಸ್ವಾತಂತ್ರ್ಯದೊಳೆ ನಮ್ಮಮ್ಮ ಸುಖಿಯೈ. ಭಾರತಾಂಬೆಯನ್ನು ಪಾರತಂತ್ರ್ಯದಿಂದ ಬಿಡುಗಡೆಗೊಳಿಸುವುದೇ ಅವಳಿಗೆ ನೀಡುವ ಸುಖ ಮತ್ತು ಸಂತೋಷ. ಭಾರತಾಂಬೆಯ ಪೂಜೆ ಎಂದರೆ ವಿಗ್ರಹಾರಾಧನೆಯಲ್ಲ, ಅವಳು ದೇಶದ ಜನಮಾನಸದಲ್ಲಿ ನೆಲೆಸಿರುವ ದೇವಿ. ಆಕೆಯನ್ನು ಪೂಜಿಸುವುದೆಂದರೆ ಅವಳಿಗೆ ಹೂವು, ಹಣ್ಣು, ಧೂಪ, ದೀಪಗಳನ್ನು ಬೆಳಗುವುದಲ್ಲ. ದೇಶದಲ್ಲಿರುವ ಪ್ರತಿಯೊಬ್ಬ ವ್ಯಕ್ತಿಯೂ ತನ್ನ ಹಿತದಂತೆಯೇ ಸಹಮಾನವರ, ಸಮಾಜದ ಮತ್ತು ದೇಶದ ಹಿತಕ್ಕಾಗಿ ಪ್ರಾಮಾಣಿಕವಾದ ನಡೆನುಡಿಗಳಿಂದ ಬಾಳುವುದೇ ಆಗಿದೆ ಭಾರತಾಂಬೆಗೆ ಮಾಡುವ ಪೂಜೆ ಎಂಬುದು. ಕವಿ ಅಂತಿಮವಾಗಿ ಸ್ವಾತಂತ್ರ್ಯದ ಅನಿವಾರ್ಯತೆಯನ್ನು ಸಾರುತ್ತಾರೆ. ಇಂದೋ ನಾಳೆಯೋ ದಾಸನು ಈಶನಾಗಲೇಬೇಕು, ಎಂದಿಂದೆ ಎದ್ದೇಳಿ ನಾಳೆಯೇನೇ ಹೋಕು. ಕುವೆಂಪು ಅವರು ತಮ್ಮ ಕವಿತೆಯನ್ನು ಅದ್ಭುತವಾದ ರಾಷ್ಟ್ರೀಯ ಉದ್ಘೋಷದೊಂದಿಗೆ ಮುಕ್ತಾಯಗೊಳಿಸುತ್ತಾರೆ. 1931 ಸಂದರ್ಭದಲ್ಲಿ ಭಾರತೀಯರು ರಾಜಕೀಯ ಮತ್ತು ಮಾನಸಿಕ ದಾಸ್ಯದಿಂದ ನರಳುತ್ತಿದ್ದಾಗ ಕವಿ ದಿಟ್ಟತನದಿಂದ ಘೋಷಿಸಿದರು, ನಾವೇ ದೇವತೆಗಳೇ, ಭಾರತವೇ ಸ್ವರ್ಗವೈ, ಭಾರತಾಂಬೆಯೇ ನಮಗೆ ದೇವಿಯೈ ಜನನಿ. ಈ ಕವಿತೆಯು ಮೌಢ್ಯತೆಯ ಬೆನ್ನು ಮುರಿದು ವೈಚಾರಿಕತೆಯ ಬೇರನ್ನು ಭದ್ರಗೊಳಿಸಿ ಆದರ್ಶ ನಾಡಿನ ಸೃಷ್ಟಿಗೆ ಕುವೆಂಪು ನೀಡಿದ ಕರೆ ಆಗಿದೆ. 100 ವರ್ಷಗಳಲ್ಲಿ ಸಾಧಿಸದೇ ಇರುವುದನ್ನು ದಿನವೊಂದರಲ್ಲಿ ಸಾಧಿಸಲು ಪ್ರಯತ್ನಿಸೋಣ ಎಂಬ ಆಶಾಭಾವನೆಯನ್ನು ಕವಿ ವ್ಯಕ್ತಪಡಿಸಿದ್ದಾರೆ.